ಹಾಯ್ ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಬಂದು ಕ್ರಿಕೆಟ್ RCB ವರ್ಸಸ್ CSK ಕ್ರಿಕೆಟ್ ಇದ್ದಿದ್ದ ದಿನದ ಲಾಗ್ ಆಗಿರುತ್ತೆ. ಇವಾಗ ಜಸ್ಟ್ ಅಷ್ಟೇ ಒಬ್ಬರು ಟಿಕೆಟ್ ತಂದುಕೊಟ್ರು, ಅದನ್ನು ಹಾಗೆ ವಿಡಿಯೋ ಮಾಡೋಣ ಅಂತ ನೋಡಿ. ದರ್ಶನ್ ಕ್ರಿಕೆಟ್ ನೋಡೋದಕ್ಕೆ ಹೋಗ್ತಾ ಇದ್ದಾನೆ, CSKಗೆ ಸಪೋರ್ಟ್ ಮಾಡೋದಕ್ಕೆ. ನೋಡಿ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ CSK ಡ್ರೆಸ್ ಹಾಕ್ಕೊಂಡು. ಅಂದರೆ ಆಲ್ರೆಡಿ ಹೋದ ವರ್ಷವೇ ಇದು ಪ್ಲ್ಯಾನಿಂಗ್ ಆಗಿತ್ತು, ಕ್ರಿಕೆಟ್ಗೆ ಹೋಗೋಣ ನೆಕ್ಸ್ಟ್ ಇಯರು ಅಂತ ಮಗುಂಗೆ ಹೇಳಿದರು. ಅದರಿಂದ 5 ಟಿಕೆಟ್ ಕೇಳಿದರು, ಎಲ್ಲರೂ ಫ್ಯಾಮಿಲಿ ಹೋಗೋಣ ಅಂತ. 5 ಟಿಕೆಟ್ ಸಿಗಲಿಲ್ಲ, 2 ಟಿಕೆಟ್ ಸಿಕ್ಕಿದ್ದು ಅಂದ್ಬಿಟ್ಟು ಅವ್ರು ತಂದು ಕೊಟ್ಟರು. ಸರಿ ಆಯಿತು, ನಿಶಾನು ದರ್ಶನ್ ಹೋಗಲಿ ಅಂದ್ಬಿಟ್ಟು ಹೇಳಿದರು. ನಿಶಾ ಬರೋದು ಸ್ವಲ್ಪ ಲೇಟ್ ಆಯಿತು, ಇಷ್ಟೋವರೆಗೂ ವೆಯ್ಟ್ ಮಾಡಿದ್ರು. 7:15ಗೆ ಶುರು ಕ್ರಿಕೆಟು. ಆಲ್ರೆಡಿ ಇಲ್ಲೇ 7:30 ಹಾಗೆ ಹೋಗಿದೆ. ಇವಾಗ ಸರಿ ಬರೋದು ಲೇಟ್ ಆಗುತ್ತೇನೋ ಅಂದ್ಬಿಟ್ಟು ಸರಿ ನಾನು ನೀನೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅಪ್ಪ ಮಗ ಇಬ್ಬರೂ. ಬನ್ನಿ, ಅವರು ಕೂಡ ಹೊರಟ್ರು. ಇವಾಗ ನಾವು ಕೂಡ 3 ವೀಲರ್ ನೋಡಿಕೊಂಡು ಎಂಜಾಯ್ ಮಾಡೋಣ ಅಂತ. ಮಗಳು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು, ನಾನು ಹೋಗಬೇಕಿತ್ತು ಅಂತ. ಆಮೇಲೆ ಅವಳಿಗೆ ಹೇಳಿದೆ, 2 ಟಿಕೆಟಲ್ಲಿ ನಿನ್ನೆಲ್ಲಿ ಬಿಡ್ತಾರಮ್ಮ, ಅವರಿಬ್ಬರು ಹೋಗ್ಬಿಟ್ಟು ಬರ್ತಾವ್ರ ಬಿಡು, ನೆಕ್ಸ್ಟ್ ಟೈಮ್ ಯಾವಾಗನ ಸಿಕ್ಕಿದಾಗ ನೀನು ಹೋಗಿವಂತೆ ಅಂತ ಹೇಳಿದೆ. ಇವಾಗ ಅವ್ರು ಹೋಗ್ತಾ ಇದ್ದಾರೆ. ನೆಕ್ಸ್ಟು ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಈಗ ಇಬ್ಬರು ಕ್ರಿಕೆಟ್ ನೋಡೋದಕ್ಕೆ ಸ್ಟೇಡಿಯಮ್ಗೆ ಹೋದರು. ನಾನು ಮಗಳು ಆದರೂ TV ನೋಡ್ಕೊಂಡಾದರೂ ಕ್ರಿಕೆಟ್ ನೋಡ್ಕೊಂಡು ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮ್ಯಾಗಿ ಮಾಡಿದ್ದೀನಿ. ಮಗಳು ಆಲ್ರೆಡಿ ಕ್ರಿಕೆಟ್ ನೋಡ್ತಾ ಇದ್ದಾಳೆ. ಬನ್ನಿರಿ, ಅವಳಿಗೂ ಕೂಡ ಕೊಟ್ಕೊಂಡು ನಾನು ಕೂಡ ಎಂಜಾಯ್ ಮಾಡ್ತೀನಿ. ಇವಾಗ ನೀವೆಲ್ಲರೂ ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕ್ರಿಕೆಟ್ ನೋಡ್ತಾ ಕೂತಿದ್ದಾಳೆ ಖುಷಿ ಕೂಡ. ಇವಾಗ ಮ್ಯಾಗಿ ತಿಂತ ಫುಲ್ ಎಂಜಾಯ್ ಕ್ರಿಕೆಟ್ ಅಲ್ಲ ಖುಷಿ ಕೂಡ. ಎಂಜಾಯ್. Let's talk to Jacob better. Jacob, I wanted to talk to you about your innings, but let's dwell for a minute on what you've just seen today. Tell us what it felt. ಸುಮಾರು ವರ್ಷಗಳ ಕನಸಾಗಿತ್ತು ಮಗುಂದಿದು, ಆ ಸ್ಟೇಡಿಯಮ್ಗೆ ಹೋಗಿ ಕ್ರಿಕೆಟ್ ನೋಡಬೇಕು ಅನ್ನೋದು. ಫೈನಲಿ ಈ ವರ್ಷ ಅವನ ಕನಸು ಈಡೇರಿತು. ನಮಗೂ ಕೂಡ ಖುಷಿ ಆಯಿತು. ಸೋಲ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಟು ಬಾಲ್ಸ್ ಇದೆ, ಖುಷಿ ಕೂಡ ಹೇಳ್ತಾ ಇದ್ದಾಳೆ ಸೋಲ್ತೈತೆ RCB ಅಂತ. ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತಾ ಖುಷಿ ಕೂಡ ಹತ್ತಿದ್ಕು ಸಾರ್ಥಕ ಆಯ್ತು ಖುಷಿಗೌಡ. ಸದ್ದಿದ್ಕು ಗೆದ್ಬಿಟ್ರು, ಅಳ್ಸೋದ್ ಬೇಡ ಖುಷಿಗೌಡ ಅಂತ. ಫೈನಲಿ
ಫೈನಲಿ ಅವರು ಕೂಡ ಕ್ರಿಕೆಟ್ ಎಲ್ಲ ನೋಡಿಕೊಂಡು ಮನೆಗೆ ಬಂದರು. ನೋಡಿದ್ರಲ್ಲ ಮಗಳು ಕೂಡ ಹೇಗೆಲ್ಲ ಹತ್ತೋದ್ಲು ಅಂತ. ಇದೇ ಫಸ್ಟ್ ಟೈಮ್ ಅವಳು ಇಷ್ಟು ಕ್ರಿಕೆಟ್ಗೋಸ್ಕರ ಹತ್ತಿದ್ದು ನೋಡಿದ್ದು ಕೂಡ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಓಕೆ ಬಾಯ್ ಬಾಯ್.